ಏನ್ರಿ ಆಗಿದೆ ನಿಮ್ಗೆ? ಯಾವಾಗ ನೋಡಿದ್ರು ಎಲ್ಲರ ಮೇಲೂ ರೇಗಾಡ್ತಾನೆ ಇರ್ತಿರಲ್ಲ. ಒಂದು ಹಬ್ಬದ ದಿನನೂ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ನೀವು. ಹೌದು ಕಣೆ, ನಿಮ್ಮೆಲ್ಲರ ನೆಮ್ಮದಿನ ಕಿತ್ಕೊಂಡು ತಿಂತಾ ಇದ್ದೀನಿ ನಾನು. ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರೆ ಸಹಿಸ್ಕೊಂಡಿರಕ್ಕಾಗಲ್ಲ ಕಣೆ. ಹೌದು, ಏನ್ ಮಹಾನ್ ಅನ್ಯಾಯ ನಡೆದಿರೋದು ನಿಮ್ಗೆ? ಅಲ್ರಿ, ತುಂಬ ಕುಟುಂಬದಲ್ಲಿ ಈ ರೀತಿ ಆಡ್ತಿರಲ್ರಿ, ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಯಾವಾಗ ನೋಡಿದ್ರು ದುಡ್ಡು 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 ಅಂತ ಬಡ್ಕೋತಾ ಇರ್ತೀರಾ. ನಿಮ್ಗೆ ಸಂಬಂಧಗಳ ಮೇಲೆ ಒಂಚೂರು ವಿಶ್ವಾಸನೇ ಇಲ್ವಾ? ಪಾಪ ವೆಂಕಿ, ಹೋಗಿ ಹೋಗಿ ಆ ಮೂಗನ್ ಮೇಲೆ ಕೈ ಮಾಡ್ತಿರಲ್ರಿ, ಹೇಗ್ರಿ ಮನ್ಸು ಬಂತು ನಿಮ್ಗೆ? ಅವನಿಗೆ ನನ್ನ ದುಡ್ಡು ಕದಿಯಕ್ಕೆ ಹೇಗೆ ಮನ್ಸು ಬಂತು? ಅಷ್ಟು ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡು ನಿನಗೆ ಗೊತ್ತು ತಾನೆ? ಹೌದು, ನೀವು ಮಾತ್ರ ಬಹಳ ಕಷ್ಟಪಟ್ಟು ದುಡಿತೀರಾ, ಬೇರೆ ಯಾರು ಕಷ್ಟಪಡೋದೇ ಇಲ್ಲ. ಬೇರೆಯವ್ರಿಗೆಲ್ಲ ದೇವ್ರು ದುಡ್ಡನ್ನ ಮೇಲಿಂದ ಉದುರಿಸ್ತಾನೆ. ನೀವೊಬ್ಬರೇ ಕಷ್ಟಪಡ್ತಿರೋರು ಅನ್ನೋ ತರ ಆಡ್ಬೇಡ್ರಿ. ಇಷ್ಟಕ್ಕೂ ನೀವು ಮನೇಲಿ ದುಡ್ಡು ಬಚ್ಚಿಟ್ಟಿದ್ದು ನನ್ನನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ವೆಂಕಿ ನಮ್ಮ ರೂಮ್ ಕಡೆ ಒಂದ್ ದಿವಸನೂ ಬರೋದಿಲ್ಲ, ಅವ್ನು ಈ ಕಡೆ ತಲೆನೂ ಹಾಕೋದಿಲ್ಲ. ನೀವಿರೋ ಕಡೆ ಅವ್ನು ಇರೋದೇ ಇಲ್ಲ. ಅಂತದ್ರಲ್ಲಿ ಅವನೇ ಕದ್ದ ಅಂತ ಹೇಗ್ರಿ ಹೇಳ್ತೀರಾ ನೀವು? ಅವನು ಒಂಥರ ಗುಳ್ಳೆ ನರಿ ಇದ್ದಂಗೆ ಕಣೆ. ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕಳ್ಳ ಕಣೆ ಅವನು. ಅವನನ್ನ ನಂಬೇಡ, ನನ್ನ ಮಾತು ಕೇಳೋ. ಹೌದು, ನೀವು ಹೇಳಿದ್ದನ್ನ ಕೇಳ್ಬಿಡ್ತೀನಿ. ಅವನ ಮೇಲೆ ಇಲ್ದಿರೋ ಆರೋಪಗಳನ್ನ ನೀವು ಮಾಡ್ತಾ ಇದ್ರೆ ಕೇಳಿಸ್ಕೊಂಡು ಕೂತ್ಕೊಂಡಿರೋಂಥ ದಡ್ಡಿ ಅಲ್ಲ ನಾನು. ಇದೇ ರೀತಿ ನೀವೆಲ್ಲರ ಮೇಲೂ ಅನುಮಾನ ಪಡ್ತಾ ಇದ್ರೆ ಒಂದಿನ ನಿಮ್ಮ ಮೇಲೆ ನಿಮ್ಗೆ ಅಸಹ್ಯ ಆಗುತ್ತೆ ನೋಡಿ. ಇನ್ನು ಒಂದು ಸಲ ನೀವು ಆ ವೆಂಕಿ ತಂಟೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬಿದ್ಕೊಳ್ಳಿ ಸುಮ್ಮನೆ. ಏನು ಹೇಳು, ನನ್ನ ಹೆಂಡ್ತಿನೇನಾ? ಯಾರಾದ್ರೂ ಗೀಟ ಮಾಡಿಸಿರ್ಬೋದಾ? ಒಳ್ಳೆ ಹುಲಿ ಆಗಿರ್ದಂಗೆ ಆಗಿರ್ತಾಳೆ. ಗಂಡನ ಒಗೆಯದೇ ಬಿಡುವ. ನಿಮಗೆ ನಿದ್ದೆ ಬಂದಿಲ್ಲ ಅಂದ್ರೆ ಎದ್ದು ಹೊರಗಡೆ ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋಬೇಕು. ಸರಿ, ಹೋಗ್ತೀನಿ ಬಿಡು. ಏನ್ ಮಗ, ಆಗ್ಲಿಂದ ಏನು ಮಾತಾಡ್ತಾನೆ ಇಲ್ಲ, ಸುಮ್ಕೆ ಇದೀಯಾ? ಏನಾರ ಯೋಚನೆ ಮಾಡ್ತಿದ್ಯಾ? ಏನಿಲ್ಲವ ಮಗ, ನಾನ್ ನಿನ್ನ ಹೆತ್ತವಳು. ನನಗೆ ಕಣ್ ಕಾಣಿಸ್ದೇ ಇರ್ಬೋದು, ಆದ್ರೆ ನನ್ನ ಕರಳಿಗೆ ಕರಳು ಬಳ್ಳಿ ಸಂಕಟ ಅರ್ಥ ಆಗಕ್ಕಿಲ್ವೇ? ನೀನು ಯಾವತ್ತೂ ಹಿಂಗಿದ್ದವಳಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ, ಅದೇನು ಅಂತ ಹೇಳವ? ತೊಂದ್ರೆ ಅಂತ ಏನು ಇಲ್ಲ ಕಣವ. ನಾನು ವೆಂಕಿ ಈಗ ಮದ್ವೆ ಆಯ್ದಿವಿ. ನಮ್ದು ಅಂತ ಒಂದ್ ಸಂಸಾರ ಶುರುವಾಗೈತೆ. ಆ ಸಂಸಾರಕ್ಕೆ ನಾವು ಇಷ್ಟು ಅಂತ ದುಡ್ಡು ಕೊಡ್ಬೇಕಲ್ವೇ? ಅದ್ರಾಗ ತಪ್ಪೇನದವ? ಅದ್ರಾಗ ಏನು ತಪ್ಪಿಲ್ಲ. ನೀನು ನನ್ ಜೊತೆಗಿರುವಾಗ್ಲೂ ಎಲ್ಲ ನೀನೇ ತಾನೇ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಮನೆಗ್ ಬೇಕಾದ ಖರ್ಚೆಲ್ಲ ನೀನೇ ಮಾಡ್ತಿದ್ದೆ. ಅದೇ ದುಡ್ಡನ್ನ ತಿಂಗಳಿಗೊಂದಪ್ಪ ಕೊಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ? ನನ್ಗ ಅದೆಲ್ಲ ಏನ್ ತೊಂದ್ರೆ ಇಲ್ಲ ಕಣವ. ಆದ್ರೆ ಏನವ? ಅಲ್ಲ, ಮನೆಯಾಗೆ ಯಾರಾದ್ರೂ ಏನಾದ್ರು ಅಂದ್ರೆ ನೋಡವ, ಅಂತ ತುಂಬ ಕುಟುಂಬ ಸಿಕ್ಕಿರೋದು ನಿನ್ ಪುಣ್ಯ ಅಂದ್ಕೋ. ನಿನ್ನ ಅತ್ತೆ ಮಾವ ದೇವ್ರಂತವ್ರು. ನಿನ್ನ ಅರ್ಥ ಮಾಡ್ಕೊಂಡು ಹೋಗೋಂತ ಗಂಡ ಸಿಕ್ಕಿದಾನೆ ಕಣವ. ಇವರೆಲ್ಲ ನಿಮ್ ಜೊತೆಗಿರ್ಬೇಕಾದ್ರೆ ಬೇರೆ ಯಾರೋ ಏನೋ ಮಾತಾಡಿದ್ರೆ ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಎಲ್ರ ಜೊತೆ ಹೊಂದ್ಕೊಂಡು ಹೋಗೋದನ್ನ ಕಲಿಯವ್ವ. ಅವರು ದುಡ್ಡು ಕೇಳದೆ ಹೋಗ್ಲಿ, ನಿನ್ ಪಾಲಿಂದು ಅಂತ ನೀನ್ ಕೊಟ್ಬಿಡು. ಅವ್ವ, ದುಡ್ಡು ಕೊಡೋದ್ರಾಗೆ ನಂಗೆ ಏನು ತೊಂದ್ರೆ ಇಲ್ಲ. ಆದ್ರೆ ಆ ಮನೆಯಾಗೆ ವೆಂಕಿ ತಮ್ಮ ಅವರಲ್ಲ, ಅವರು ನಮ್ಮ ಹತ್ರ ನಡ್ಕೊಳ್ಳೋದು, ಮಾತಾಡೋ ರೀತಿ ಯಾಕೋ ಸರಿ ಇಲ್ಲ ಅನ್ಸ್ತೈತೆ ಗಣವ. ಮಾತ್ನಾಗೆ ಚುಚ್ಚು ಮಾತಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ನನ್ಗೆ ಯಾಕೋ ಸುಮ್ನಿರಕ್ ಆಯ್ತಾ ಇಲ್ಲ. ನೋಡು ಮಗ, ಭತ್ತದಾಗೆ ಗಟ್ಟಿನೂ ಇರ್ತಾವೆ, ಟೊಳ್ಳುನೂ ಇರ್ತಾವೆ. ನಮಗ್ ಯಾವ್ದು ಬೇಕೋ ಅದು ಆಯ್ಕೊಂಡು ಬೇಡದೇ ಇರೋದನ್ನ ಬಿಸಾಕ್ಬೇಕು. ಹಾಗೆ ಒಳ್ಳೇದನ್ನ ಹತ್ರ ಇಟ್ಕೊಂಡು ಕೆಟ್ಟದ್ದನ್ನ ದೂರ ಇಡ್ಬೇಕು ಕಣವ. ಆಗ್ಲೇ ಬದುಕು ಸುಂದರವಾಗಿರೋದು ಅಲ್ವಾ? ಈಗ ಗುಲಾಬಿ ಕೆಳಗೆ ಮುಳ್ಳಿದ್ರೂವೆ ಅದು ಅರಳದೆ ಇರುತ್ತಾ? ಹಾಗೆ ನಾವು ಬಾಳದನ್ನ ಕಲಿಬೇಕವ್ವ. ಅವ್ವ, ನಾನು ಆ ಮನೆಗೆ
ಇತ್ತೀಚೆಗೆ ಹೋಗಿರೋಳು. ನನ್ಗೆ ಇಷ್ಟು ಬೇಜಾರಾಗ್ತೈತೆ ಅಂತದ್ರಾಗೆ ವೆಂಕಿ ಆ ಮನೆಯಾಗೆ ಚಿಕ್ಕ ವಯಸ್ಸಿಂದ ಇದ್ದಾನೆ. ಮನ್ಸಿಗೆ ಇನ್ನೆಷ್ಟು ನೋವಾಗಿರ್ಬೋದಲ್ವಾ? ಆದ್ರೂ ಅವ್ರ ತಮ್ಮ ಏನೇ ಅಂದ್ರೂ ಅವ್ನ್ ತಲೆಗೆ ಹಾಕೊಳಕಿಲ್ಲ. ವೆಂಕಿನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸ್ತದೆ ಕಣವ. ನೋಡಿದ್ಯಾ, ನೀನ್ ಹೇಳ್ದಂಗೆ ಅವನೇ ತಲೆ ಕೆಡಿಸ್ಕೊಳಕಿಲ್ಲ ಅಂದ್ಮೇಲೆ ನೀನ್ ಯಾಕವ ಇಷ್ಟೊಂದು ಯೋಚನೆ ಮಾಡ್ತೀಯೇ? ನೋಡವ್ವ, ದೂರ ದೂರ ನಾಟಿ ಮಾಡಿರೋಂಥ ಸಸಿಗಳು ಬೆಳಿತಾ ಬೆಳಿತಾ ಹತ್ರ ಆಗ್ತವೆ. ಅದೇ ಮನಸ್ಸರು ಬೆಳಿತಾ ಇದ್ದಂಗೆ ಮನಸ್ಸುಗಳಿಂದ ದೂರ ಆಗ್ತಾರೆ ಕಣವ. ಆದ್ರೆ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸುಗಳು ನಿನ್ನ ಹತ್ರ ಇರ್ಬೇಕಾರೆ ನೀನ್ ಏನು ಯೋಚನೆ ಮಾಡ್ಬೇಡ ಕಣವ. ಅವರು ಏನೋ ಅಂದ್ರು ಅಂತ ನಿನ್ ಬಾಯಿ ತಪ್ಪಿ ಏನೋ ಅನ್ನಕ್ ಹೋಗ್ಬೇಡ. ಯಾಕೆ ಅಂದ್ರೆ ನಾವು ನಡೆಯೋವಾಗ ಏನಾರ ದಾರಿ ತಪ್ಪಿದ್ರೆ ಮತ್ತೆ ಹಿಂದೆ ಬಂದು ಸರಿ ದಾರಿ ಹಿಡ್ಕೊಂಡು ಹೋಗ್ಬೋದು. ಆದ್ರೆ ಬಾಯಿ ತಪ್ಪಿ ಆಡಿದ ಮಾತು ಸಂಬಂಧಗಳನ್ನ ದೂರ ಮಾಡ್ಬಿಡ್ತಾವೆ ಕಣವ್ವ. ನೀನ್ ಯಾವತ್ತೂ ಅಂತ ಕೆಲಸ ಮಾಡ್ಬೇಡ ಚೆಲ್ವಿ. ತಾಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಹೌದು ಕಣವ, ನೀನ್ ಹೇಳಿದ್ದೆ ಸರಿ. ಇನ್ಮೇಕೆ ಹಂಗೆ ಇರ್ತೀನಿ. ಆಯ್ತು ಕಣವ.